ಯಾಕೆ ಜ್ಯೋತಿಷ್ಯ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಮುಖ್ಯ? ಆ ಪದದಲ್ಲಿ ಜ್ಯೋತಿ ಇದೆ ಅಂದ್ರೆ ಮುಂದಿನ ಜೀವನಕ್ಕೆ ಬೆಳಕು. ಜ್ಯೋತಿಷ್ಯ ಅಂದಾಗ ನೀವ್ ಏನ್ ಕಂಡುಕೊಂಡ್ರಿ? ಈ ಅದೃಷ್ಟ ಆ ಭಗವಂತ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲ, ಅದೇ ಸ್ಪಿರಿಚುಯಾಲಿಟಿ ಮತ್ತು ಅದೇ ಫೇತ್. ಅನ್ಕೊಂಡ ಕೆಲಸ ಆಗ್ತಾ ಇಲ್ಲ, ಎದೆಗುಂದೇ ಇದ್ದಾಗ ಖಂಡಿತವಾಗಿ ಪರಿಹಾರ ಸಿಗ್ತದೆ. ಧರ್ಮ ಸೇವೆಯನ್ನ ಈ ಭೂಮಿಯಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಯಾಕೆ ಮಾಡ್ಬೇಕು? ನಾವು ಪ್ರಕೃತಿನ ಪೂಜೆ ಮಾಡ್ತಾ ಬೆಳೆದಿದ್ದೀವಿ, ಹೌದು. ಇದೆಷ್ಟು ಜನಕ್ಕೆ ಗೊತ್ತಿಲ್ಲ. ಮೂಲತಃ ಉಡುಪಿ ಜಿಲ್ಲೆಯ ಜ್ಯೋತಿಷಿ ಎಂಬಿ ಜೋಶಿಯವರು ಸದ್ಯ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರೋ ಇವರು ಪೂಜೆ ಪುನಸ್ಕಾರ, ಯಂತ್ರ ತಂತ್ರ ವಿಧಿಗಳಿಂದ ದೋಷ ಪರಿಹಾರ ನೀಡ್ತಾರೆ. ವಂಶ ಪಾರಂಪರ್ಯವಾಗಿ ಇವರಿಗೆ ಜ್ಯೋತಿಷ್ಯ ಹೇಳೋ ಜ್ಞಾನ ಒದಗಿ ಬಂದಿದೆ. ನಿರಂತರ ಧರ್ಮ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮನುಕುಲಕ್ಕೆ ಆಧ್ಯಾತ್ಮಿಕ ಸಾಧನೆ ಅತ್ಯಗತ್ಯ ಎನ್ನುವ ಇವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಎಂಬಿ ಜೋಶಿಯವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಯ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಂಥದ್ದೇ ಬದುಕು ಬರಡಾಯಿತು ಅನ್ನುವಂಥ ಸನ್ನಿವೇಶದಲ್ಲೂ ಕೂಡ ನಮ್ಮ ಬರಡಾದ ಬದುಕಿನಿಂದ ಒಂದು ಹೊಸ ಬಾಳ್ಮೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪಾಠವನ್ನು ಕಲಿಯೋದಕ್ಕೆ ಸಾಧ್ಯ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಶ್ಲೋಕ ರವಾನೆ ಮಾಡುತ್ತೆ. ಅಂತೆಯೇ ಜ್ಯೋತಿಷ್ಯ ಅನ್ನುವಂಥದ್ದೇನಿದೆ ಅದು ಬದುಕಿನಲ್ಲಿ ಬೆಳಕನ್ನು ಕೊಡುವಂಥದ್ದು, ಮಾರ್ಗದರ್ಶನವನ್ನು ಕೊಡುವಂಥದ್ದು. ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ಜ್ಯೋತಿಷ್ಯದಲ್ಲೇ ಸಾಧನೆಯನ್ನು ಸುದೀರ್ಘವಾಗಿ ಮಾಡಿರುವಂತಹ ಎಂಜಿನಿಯರಿಂಗ್ ಪದವೀಧರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎಂಬಿ ಜೋಶಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ. ಸರ್ವೋಜನ ಸುಖಿನೋ ಭವಂತು. ನಾನು ನಿಮ್ಮ ಪಂಡಿತ್ ಎಂಬಿ ಜೋಶಿ ಮಾಡುವಂಥ ನಮಸ್ಕಾರಗಳು. ಖಂಡಿತ. ನಾನು ಆಗಲೇ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೆ. ಬದುಕು ಅಂದಾಗ ಕೆಲವೊಂದು ಸಂದರ್ಭದಲ್ಲಿ ನೋವು, ಸಂಕಟ ತೀರಾ ಸಹಜ. ಅಂಥ ಸಂದರ್ಭದಲ್ಲಿ ಎಲ್ಲ ಮುಗಿದೋಯ್ತು ಅನ್ನುವಾಗಲೂ ಕೂಡ ನಮ್ಮ ಸನಾತನದ ಕೆಲವೊಂದು ಶ್ಲೋಕಗಳನ್ನು ನೆನಪಿಸ್ಕೊಂಡ್ರೆ ಸಾಕು, ಬದುಕಲ್ಲಿ ಏನಾದರೂ ಬೆಳಕು ಸಿಗುತ್ತೇನೋ ಅಂತ ಅದ್ಭುತ ಶಾಸ್ತ್ರ ಈ ಜ್ಯೋತಿಷ್ಯ ಅಂತ ಹೇಳಬಹುದು ಅಂತ ಅನಿಸುತ್ತೆ. ಮಾರ್ಗದರ್ಶನವನ್ನು ಮಾಡತ್ತೆ. ಹಾಗಾಗಿ ನೀವು ಓದಿದ್ದು ಎಂಜಿನಿಯರಿಂಗ್, ಇಲ್ಲಿ ಬದುಕನ್ನು ಕಟ್ಕೊಳ್ತಿರೋದು, 4 ಜನಕ್ಕೆ ಮಾರ್ಗದರ್ಶನ ಮಾಡ್ತಿರೋದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಏನು ನಿಮಗೆ ಪ್ರೇರಣೆ ಅಂತ? ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದೆ, ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ನೋಡಿದಾಗ ತಾತ ಆಗಲಿ ಅಪ್ಪ ಆಗಲಿ ಖಂಡಿತವಾಗಿ ಅವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಪಂಚಾಂಗ, ಮುಹೂರ್ತ, ಆಮೇಲೆ ಯಂತ್ರನ ಮಾಡೋದು, ತಂತ್ರಗಳನ್ನ ಮಾಡೋದು, ಪೂಜೆ ಪುನಸ್ಕಾರ, ಹೋಮ ಹವನ ಈ ರೀತಿ ಮೊದ್ಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ರು. ಸೊ ಹೀಗಾಗಿ ಅದ್ರದ್ದೊಂದು ಟಚ್ ಅನ್ನೋದಿತ್ತು. ಬಟ್ ತಾಂತ್ರಿಕವಾಗಿ ಇದ್ದಾಗ ಏನಂತಂದ್ರೆ ನಾವು ಕಂಪ್ಲೀಟ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀವಿ ಇಂಜಿನಿಯರಿಂಗ್ ಅಲ್ಲಿ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸೈನ್ಸ್ನ ಕನೆಕ್ಟ್ ಮಾಡ್ತೀವಿ ಆಗು ಹೋಗುಗಳಿಗೆ. ಈ ರೀತಿ ಇದ್ದಾಗ ಕೆಲವು ಅಂಶಗಳು ಹೇಗೆ ಅನ್ಸುತ್ತಪ್ಪ ಅಂತಂದ್ರೆ ಎಲ್ಲನೂ ಕೂಡ ಸೈನ್ಸ್ ಇಂದ ಬರುವುದಿಲ್ಲ. ಕೆಲವು ನಮ್ಗೆ ಕಾಣ್ಲಾರ್ದ ಅಂಶಗಳು ಇರ್ತವೆ. ಅದನ್ನ ತಿಳ್ಕೊಳ್ಬೇಕಂತಂದ್ರೆ ನಮ್ಗೆ ಅದಕ್ಕಿಂತ ದೊಡ್ಡದ ಜ್ಞಾನ ಬೇಕಾಗತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತ ನೀವು ಹೇಳಿದ್ರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಈ ಗ್ರಹಗಳಂತ ನೀವು ತಿಳ್ಕೊಳ್ಳಿ, ಗೆಲಿಲಿಯೋ ಇಂಥವರೆಲ್ಲ ಇದನ್ನ ಕಂಡು ಹಿಡ್ದವ್ರು. ಮೊದ್ಲೇನಾಗಿತ್ತು, ಜಿಯೋಸೆಂಟ್ರಿಕ್ ಮಾಡೆಲ್ ಫಾಲೋ ಮಾಡ್ತಿದ್ರು. ಆಮೇಲೆ ಬಂದ್ಬಿಟ್ಟು ಸೋಲಾರ್ ಸೆಂಟ್ರಿಕ್ ಮಾಡಿದ್ರು. ಅಂದ್ರೆ ಸನ್ ಸೆಂಟರ್ ಬರ್ತಾನೆ, ಉಳ್ಕಿದ ಗ್ರಹಗಳು ಅವನ ಸುತ್ತ ತಿರುಗ್ತಾವೆ ಅಂತ ಹೇಳಿದಾಯ್ತು. ಆಮೇಲೆ ಗ್ಯಾಲಕ್ಸಿ, ಸ್ಪೇಸ್. ಬಟ್ ನಮ್ಮ ಒಂದು ಋಷಿ ಮುನಿಗಳು ಮೊದ್ಲಿಂದ ಏನಿದ್ರು ಅವ್ರಿಗೆ ಇದು ಯಾವುದು ಕೂಡ ಗೊತ್ತಿರ್ಲಿಲ್ಲ. ಬಟ್ ಅವ್ರದೊಂದು ದಿವ್ಯ ಶಕ್ತಿಯಿಂದ, ತಪಸ್ಸಿನಿಂದ ಇಂಥದ್ದೆಲ್ಲ ಇದೆ, ಇದು ನಮ್ಮ ಮೇಲೆ ಪ್ರೇರಣೆ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಈ ಶಾಸ್ತ್ರದಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತು. ಹಾಗಾಗಿ ನಾನು ಇಂಜಿನಿಯರಿಂಗ್ ಪದವೀಧರ ಆಗಿದ್ರು ಕೂಡ, ಎಕ್ಸೆಂಚರಲ್ಲಿ ಜಾಬ್ ಇದ್ರೂ ಕೂಡ, ಸೊ ನನಗೇನಾಯ್ತು, ಈ ಕಡೆ ಸ್ವಲ್ಪ ಮನು ಒಲಿತಾ ಈ ಕಡೆ ನಾನು ಬರೋದಾಯ್ತು. ಸೆಳೆತ ಇಲ್ಲೇ ಇತ್ತು ಅಂತ ಹೇಳಿ ಇರ್ಬಹುದು. ಯಾಕಂತಂದ್ರೆ ಅಪ್ಪ ಅಮ್ಮ ಮೊದ್ಲಿಂದ ಬಂದಿದ್ರು. ನಮ್ಮ ಗುರುಗಳಾದ ಗಣೇಶ್ ಹೆಗಡೆ ಹುಬ್ಳಿಲವರು ಜ್ಯೋತಿಷ್ಯ ಶಾಸ್ತ್ರ ಹೇಳ್ಕೊಡ್ತಾರೆ. ಅವ್ರ ಹತ್ರ ನಾನು ಬೇಸಿಕ್ ಕಲೀಲಿಕ್ಕೆ ಹೋದಾಗ ನನ್ನ ಹಸ್ತ ನೋಡ್ಬಿಟ್ಟು ಅವ್ರು ಹೇಳಿದ್ರಂದ್ರೆ ನೀವು ತುಂಬಾ ಅತ್ಯುತ್ತಮ ಜ್ಯೋತಿಷಿ ಆಗ್ತೀರಾ ಅಂತ ಹೇಳಿದ್ರು. ಸೊ ಆಮೇಲೆ ಅವಾಗ ನಾನು ಜಸ್ಟ್ ಜ್ಯೋತಿಷ ಎಲ್ಲ ಕಲ್ಕೊಂಡಿದ್ದೆ, ಬಟ್ ಈ ಪ್ರೊಫೆಷನ್ಗೆ ಬಂದಿರ್ಲಿಲ್ಲ. ಆ ಟೈಮಲ್ಲಿ ಅವ್ರು ಏನು ಹೇಳಿದ್ರು ಅದು ಈಗ ನಂಗೆ ನೆನಪಾಗ್ತದೆ. ಈಗ ಜಿ ಕನ್ನಡದವರೆಲ್ಲ ಬಂದು ಇನ್ವೈಟ್ ಮಾಡಿ, ಬನ್ನಿ ಇದೆಲ್ಲ ಅಚೀವ್ ಮಾಡಿದ್ರಾ, ನಿಮ್ ಬಗ್ಗೆ ಎಲ್ಲ ಒಂದು ರೆಪ್ಯುಟೇಷನ್ ಇದೆ, ಬಂದ್ ಮಾತಾಡಿ ಅಂತ ಹೇಳಿದಾಗ ಓಕೆ ಅವ್ರು ಹೇಳಿದ್ದು ಇಲ್ಲೆಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ. ರೈಟ್, ವೆರಿ ನೈಸ್. ಈಗ ಮೂಲತಃ ನೀವು ಎಲ್ಲಿಯವರು ಅಂದ್ರೆ ಮಾತಾಡುವಾಗ ಹುಬ್ಳಿ ಅಂತ ಅನ್ನಿಸ್ತಾ ಇದೆ.
ಸೊ ನಿಮ್ಮ ಪೂರ್ವಿಕರು ಅಂದಾಗ ಹೆಗಡೆ ಅಂತ ಕೂಡ ಹೇಳ್ತಾ ಇದ್ರಿ, ಸೊ ಹೇಗೆ ಅಂತ? ತಾತ ಉಡುಪಿಯವರು ಆಗ್ತಾರೆ, ಆಮೇಲೆ ಅವರು ಉತ್ತರ ಕರ್ನಾಟಕ ಬಂದಿದ್ದು. ಸೊ ನಾನು ಹುಟ್ಟಿದ್ದೆಲ್ಲ ಹುಬ್ಳಿ, ನಂದು ಎಜುಕೇಶನ್ ಎಲ್ಲ ಆಗಿದ್ದು ಹುಬ್ಳಿ. ಸೊ ತಂದೆಯವರು ನಾರ್ತ್ ಕರ್ನಾಟಕದಲ್ಲಿ ಬಹಳ ಫೇಮಸ್ ಅಸ್ಟ್ರೋಲಜರ್ ಇದ್ರು. ಅದಾದ ನಂತರ ಈಗ ನನ್ನ ಹೆಸರು ಇರೋದು ಆಕ್ಚುಲ್ ಹೆಸರು ನಂದು ದೀಪಕ್ ಅಂತ, ಬಟ್ ತಾತವ್ರ ಹೆಸರು MB ಜೋಶಿ. ಅದು ತಂದೆನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರು. ಸೊ ಅದಾದ್ಮೇಲೆ ನಮ್ಮ ತಂದೆಯವರು ಸ್ವಲ್ಪ ಕೋವಿಡ್ ಅಲ್ಲಿ ಸ್ವಲ್ಪ ಕಮ್ಮಿ ಏಜಿಗೆ ಅವರು ತೀರ್ಕೊಂಡ್ರು. ಆ ಟೈಮಲ್ಲಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಬಂದೆ. ಓಕೆ, ನೀವು ಎಂಜಿನಿಯರಿಂಗ್ ಮಾಡಬೇಕಾದ್ರೆ ಈಗ PUC ಅನ್ಬೇಕಾದ್ರೆ ಇಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್, ಯಾವ ಸಬ್ಜೆಕ್ಟ್ ಅನ್ನು ತಗೊಳ್ಬೇಕು ಅಂತ ಹೇಳಿ. ಸೊ ಜ್ಯೋತಿಷ್ಯ ನಿಮ್ಗೆ ಇಂಟರ್ನಲಿ ಏನಾದ್ರು ಅವಾಗ ಯಾಕಂದ್ರೆ ಜ್ಯೋತಿಷ್ಯ ಅಂದ್ರೆ ಗಣಿತ ಅಂತ ಕೂಡ ಹೇಳ್ತಾರೆ. ಹೌದು, ಗಣಿತ. ಸೊ ಇಂಜಿನಿಯರಿಂಗ್ ಅನ್ಬೇಕಾದ್ರೆ ನಾನು ಸರಿಯಾದ ಡಿಸಿಷನ್ ತಗೊಂತಾ ಇದ್ದೀನಾ ಇಲ್ವಾ, ಈ ಥರದ್ದು ಏನಾದ್ರು ಗೊಂದಲ ಆಯ್ತಾ, ಅಥವಾ ಯಾವ ಒತ್ತಡದಿಂದ ಏನಾದ್ರು ಇಂಜಿನಿಯರಿಂಗ್ ಫೀಲ್ಡ್? ಇಲ್ಲ ಇಲ್ಲ, ಅದು ನಾನು ಇಷ್ಟಪಟ್ಟಿದ್ದೆ. ಆಮೇಲೆ ಆ ಸಮಯದಲ್ಲಿ ನನ್ನ ಗುರುದಶ ಇತ್ತು. ಈಗಿರೋ ಕಾರಣದಿಂದ ನಮ್ಮ ತಂದೆಯವ್ರು ಏನ್ ಮಾಡಿದ್ರು, ಈ ಫೀಲ್ಡ್ಗೆ ಹೋಗು ಅಂತೇಳಿ ಅವ್ರು ಸಜೆಷನ್ ಕೊಟ್ಟರು. ಆ ಸಲುವಾಗಿ ನಾನು ಸ್ವಲ್ಪ ಸೆಕೆಂಡ್ ಇಯರ್ ಏನು ಪರ್ಸೆಂಟೇಜ್ ಇದೆ ಸ್ವಲ್ಪ ಕಮ್ಮಿ ಆದರೂ ಕೂಡ ನಾನು ಏನು ಮಾಡಿದೆ, ಇರ್ಲಿ ಬಿಡು ಅಂತ ಇಂಜಿನಿಯರಿಂಗಿಗೆ ಹೋದೆ. ಓಕೆ, ಎಂಜಿನಿಯರಿಂಗ್ ಮುಗಿಸಿದ ನಂತರ ಅದರಲ್ಲೇ ಕಂಟಿನ್ಯೂ ಆಗಬೇಕಾಗಿತ್ತು. ಉದ್ಯೋಗ ಅಂತಾನೂ ಮಾಡ್ತೀರಿ, ಉದ್ಯೋಗ ಎಷ್ಟು ಟೈಮ್ ಮಾಡಿ? ಉದ್ಯೋಗ ಒಂದು 1 ಮಂತ್ ಅಷ್ಟೇ ಮಾಡಿದ್ದು. ಓಕೆ, 1 ಮಂತ್ ಅಷ್ಟೇ ಮಾಡಿದ್ದು. ಆಮೇಲೆ ನಾನು MS ಮಾಡ್ಬೇಕಂತ ಹೇಳಿ ಡ್ರಾಪ್ ಮಾಡಿದೆ. ಸೊ MS ಜೊತೆ ಇದು ಕಲಿತಾ ಅದು ಬಿಟ್ಟೆ ಈ ಕಡೆನೆ ಬಂದ್ಬಿಟ್ಟೆ. ಓಕೆ ಓಕೆ, ಹಾಗಾದ್ರೆ ಹೇಳಿ, ಯಾಕೆ ಜ್ಯೋತಿಷ್ಯ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಮುಖ್ಯ ಅಂತ ಹೇಳಿ? ಖಂಡಿತವಾಗಿ ಯಾಕೆ ಮುಖ್ಯ ಅಂತ ಹೇಳ್ತೀವಿ ಅಂತಂದ್ರೆ, ಜ್ಯೋತಿಷ್ಯ ಅಂತ ಏನ್ ಹೇಳ್ತೀವಿ ಆ ಪದದಲ್ಲಿ ಜ್ಯೋತಿ ಇದೆ. ಅಂದ್ರೆ ಮುಂದಿನ ಜೀವನಕ್ಕೆ ಬೆಳಕು. ಈಗ ನೀವು ಹೇಳಿದ್ರಿ, ಜನ ಅಂದ್ರೆ ಕಷ್ಟ ಇರ್ತದೆ, ಬಹಳ ಕಷ್ಟ ಬರ್ತದೆ, ಮುಂದಿನ ದಿನದ ಬಗ್ಗೆ ಹೋಪೇ ಇರೋದಿಲ್ಲ. ಬಟ್ ಅವರ ಒಂದು ಗ್ರಹಗತಿಗಳ ಮುಖಾಂತರ ಅವ್ರಿಗೆ ಮುಂದೆ ಜೀವನ ಹೇಗ್ ಬರುತ್ತೆ, ಬರುವಂತ ಸಮಯ ಹೇಗಿದೆ, ಮತ್ತು ದಶಾಭುಕ್ತಿ ಹೇಗಿದೆ, ಅವರ ಕರ್ಮಗಳು ಹೇಗಿದಾವೆ, ಅವ್ರ ಲೈಫಲ್ಲಿ ಯಾವ ರೀತಿ ಲಿಮಿಟೇಷನ್ ಇಟ್ಕೊಳ್ಬಹುದು, ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೋದು ಅನ್ನೋದು ಜ್ಯೋತಿಷ್ಯದಿಂದ ಕ್ಲಿಯರ್ ಆಗಿ ನಾವು ತಿಳಿಸ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಯುನಿಕ್ ಆಗಿ ಹುಡ್ತಾರೆ, ಅದು ನಿಮ್ಗೂ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಇಂಜಿನಿಯರ್ ಇರ್ತಾರೆ, ಅವನ ಫ್ರೆಂಡ್ ಕೂಡ ಅದೇ ವೃತ್ತಿಯಲ್ಲಿ ಇರ್ತಾನೆ, ಬಟ್ ಅವನು ಬಹಳ ಮುಂದಕ್ಕೆ ಹೋಗ್ತಾನೆ. ಒಬ್ಬ ವ್ಯಕ್ತಿ ಜೊತೆಗಿರೋನು ಅವನಷ್ಟೇ ಕಷ್ಟಪಡ್ತಿರ್ತಾನೆ, ಬಟ್ ಅವನಿಗೆ ಪ್ರತಿಫಲ ಸಿಗ್ತಿರ್ಲಿಲ್ಲ. ಬಟ್ ಎಲ್ಲರಿಗೂ ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದು ನಮ್ಮ ಸಮಯ ಯಾವಾಗ ಬರುತ್ತೆ, ನಮಗೆ ಟೈಮ್ ಯಾವಾಗ ಇರುತ್ತೆ, ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ಜ್ಯೋತಿಷ್ಯ ಬಹಳ ನಮಗೆ ಸಹಾಯ ಮಾಡ್ತದೆ. ಈಗ ಇಂಟರ್ನಲ್ಲಿ ಆಂತರ್ಯ ಅಂತ ನೋಡ್ಬೇಕಾದ್ರೆ ನೀವು ಆ ಜ್ಯೋತಿಷ್ಯನೇ ಇತ್ತ, ಅಥವಾ ನೀವು ಡಿಸಪಾಯಿಂಟ್ ಆಗಿ ಏನಾದ್ರು ಇಂಜಿನಿಯರಿಂಗ್ ಬಿಟ್ಟು ಇಲ್ಲಿಗೆ ಬಂದ್ರ, ಅಥವಾ ಹೇಗೆ ಅದ್ರ ಬಗ್ಗೆ? ಇಲ್ಲ, ಖಂಡಿತವಾಗಿ ಆ ರೀತಿ ಇಲ್ಲ. ಇದೇ ಆಂತರ್ಯದಲ್ಲಿ ಜ್ಯೋತಿಷ್ಯನೇ ಇತ್ತು. ಹೌದು, ಇತ್ತು. ಮತ್ತೆ ಇನ್ನೊಂದೇನಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಬಿಡೋಗಂತ ನನಗೆ ಯಾವುದೇ ರೀತಿ ಒಂದು ಅನಾನುಕೂಲ ಇರಲಿಲ್ಲ. ತಂದೆಯವರೆಲ್ಲ ಇದ್ರು, ತಾತ ಕೂಡ ಸಪೋರ್ಟ್ ಇತ್ತು. ಆಮೇಲೆ ಇನ್ನೊಂದಂದ್ರೆ ಇಂಜಿನಿಯರಿಂಗಲ್ಲೂ ಕೂಡ ನಂದು ಪಾಯಿಂಟರ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇತ್ತು, ಅಕಾಡೆಮಿಕ್ಸ್ ಚೆನ್ನಾಗೇ ಇತ್ತು. ಸೊ ಎಲ್ಲೋದ್ರೂ ಕೂಡ ಒಂದು ಜಾಬ್ ಸಿಗುವಂಥದ್ದೆಲ್ಲ ಇತ್ತು. ಸೊ ಹಂಗಾಗಿ ನಾನು ಈ ಕಡೆ ಒಂದು ಪ್ಯಾಷನ್ ಇಂದ, ಒಲವಿಂದ ನಾನು ಈ ಕಡೆ ಬರ್ಬೇಕಾಯ್ತು ಹೊರತು ಸೊ ಇದು ಬೇರೆ ಸಿಗ್ಲಿಲ್ಲ ಅಂತ ಇಲ್ಲಿ ಬರುವಂತದ್ದೇನು. ಜ್ಯೋತಿಷ್ಯ ಅಂದಾಗ ನೀವು ಏನು ಕಂಡುಕೊಂಡ್ರಿ ಅಂತ ಜ್ಯೋತಿಷ್ಯದಿಂದ? ಬಹಳ ವಿಚಾರಗಳನ್ನ ಕಳ್ಕೊಂಡಿದ್ದೀವಿ. ಯಾಕಂದ್ರೆ ಮನುಷ್ಯನಿಗೆ ಆಧ್ಯಾತ್ಮಿಕತೆ ಯಾಕೆ ಬಹಳ ಮುಖ್ಯ ಆಗ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನೋಡ್ಬೋದು ನೀವು, ಬಹಳ ವೆಸ್ಟರ್ನೈಸೇಷನ್ ಆಗ್ತಾ ಇದೆ. ಹೌದೌದು, 70% ಜನ ನೀವು ಹೇಳಿದಾಗೆ 70% ಜನ ಆ ಕಡೆ ಒಲು ತೋರಿಸ್ತಾ ಇದ್ದಾರೆ. ಪಾಶ್ಚಾತ್ಯ. ಹೌದು, ಪಾಶ್ಚಾತ್ಯ ಒಂದು ಇದರಿಂದ ಏನಾಗ್ತಾ ಇದೆ, ಮನುಷ್ಯರಿಗೆ ಎಮೋಷನಲ್ ಇಂಬ್ಯಾಲೆನ್ಸ್ ಬಹಳ ವೀಕ್ ಆಗಿದೆ. ಈಗ ಅದು ಬಹಳ ಇಂಬ್ಯಾಲೆನ್ಸ್ ಆಗ್ತದೆ. ಈಗ ಕಪಲ್ಸ್ ಇರ್ತಾರೆ, ರಿಲೇಶನ್ಶಿಪ್ ಅಲ್ಲಿ ತೊಂದರೆಗಳಾಗ್ತವೆ. ಹಿಂಗಾಗಿ ಏನಾಗ್ತಾ ಇದೆ, ಈಗ ನೋಡಿ, ಮೊದಲು ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಹುಡುಗ ಹುಡುಗಿನ ತೋರಿಸ್ತಿದ್ರು, ಆಮೇಲೆ ಒಂದು ಶಾಸ್ತ್ರೋಕ್ತವಾಗಿ ಜಾತಕ ಹೊಂದಾಣಿಕೆ ಮಾಡಿಬಿಟ್ಟು ಮದುವೆ ಆಗ್ತಿತ್ತು. ಇತ್ತೀಚೆಗೆ ಏನಾಗ್ತಾ ಇದೆ, ಕಪಲ್ಸ್ ಚೆನ್ನಾಗೇ ಇರ್ತಾರೆ, ಬಟ್ ಮದುವೆ ಅಂತ ವಿಚಾರ ಬಂದ್ಬಿಟ್ಲೆ ಏನೋ ಸಮಸ್ಯೆಗಳು ಬಂದು ಬೇರೆ ಆಗ್ತಾರೆ. ಹಿಂಗಾಗಿ ಏನಾಗ್ತಾ ಇದೆ, ಎಮೋಷನಲಿ ಬಹಳ ಲಾಸ್ ಆಗ್ತಾ ಇದೆ. ಅದೊಂದು ಕೂಡ ಒಂದು ಮುಖ್ಯವಾದ ಅಂಶ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಹೋಪ್ನ ಬೇಗ ಕಳ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಕಾಂಪಿಟೇಷನ್ ಅಷ್ಟಾಗಿದೆ. ಯಾವುದೇ ಒಂದು ಜಾಬ್ ಅಲ್ಲಿ ಹೋಗಿ, ಈಗ AI ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಹಾಗಾಗಿ ಎಷ್ಟೋ ಜನ ಜಾಬ್ ಹೋಗ್ತಾ ಇದೆ. ಸೊ ಇಂಥವ್ರಿಗೆಲ್ಲ ಏನಾಗ್ತದೆ, ಮುಂದಿನ ದಿನಗಳ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ. ಬಟ್ ಜ್ಯೋತಿಷ್ಯದಿಂದ ಇದನ್ನು ತಿಳ್ಕೊಳ್ತೀವಿ, ಇದರಿಂದ ಇದು ಸಮಸ್ಯೆ ಆಗ್ತದೆ ಅನ್ನೋ ಒಂದು ವಿಚಾರದಿಂದ ಎಷ್ಟೋ ಜನರು ನಮ್ಮ ಹತ್ರ ಬಂದಾಗ, ಅವ್ರ ಜಾತಕ ನೋಡಿ ಹೇಳಿದಾಗ, ಗುರುಗಳು ನೀವು ಹೇಳ್ದಾಗೆ ಆಗ್ತಾ ಇದೆ, ಇದೆಲ್ಲ ನಾನು ಟೆಸ್ಟ್ ಮಾಡಿ, ಟ್ರಯಲ್ ಅಂಡ್ ಟೆಸ್ಟ್ ಮಾಡಿ ಇಲ್ಲಿ ಬರೋದಾಯ್ತು. ಸುದೀರ್ಘ ಎಷ್ಟು ವರ್ಷಗಳ ಅಧ್ಯಯನವನ್ನ ಮಾಡಿದ್ರಿ ಜ್ಯೋತಿಷ್ಯ ಅಂತ? ಸೊ ನಂದು ಹೈಸ್ಕೂಲ್ ಇದ್ದಾಗ ಪಂಚಾಂಗ ಇದೆಲ್ಲ ಗೊತ್ತಿತ್ತು, ಸ್ವಲ್ಪ ವೇದಾಭ್ಯಾಸ ಎಲ್ಲ ಗೊತ್ತಿತ್ತು.
ಬಟ್ ಪ್ರೊಫೆಷನ್ ಅಂತ ಬಂದಾಗ 2017ರಿಂದ ಪ್ರಾರಂಭ ಆಯಿತು. ಈಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ರ ಅಂದ್ರೆ ಈ ಜಾತಕಕ್ಕೂ ಇನ್ನೊಂದು ಜಾತಕಕ್ಕೂ ಇರುವಂತ ವ್ಯತ್ಯಾಸ, ಮತ್ತೆ ಈಗ ನಾವು ಹಲವಾರು ಸಂದರ್ಭಗಳಲ್ಲಿ ಕೇಳ್ತಾ ಇರ್ತೇವೆ ನಾನು ಓದಿದ್ದೊಂದು ನಾನು ಮಾಡ್ತಿರೋ ವೃತ್ತಿ ಒಂದು, ಈ ಥರದ್ದು ಹೇಳುವಂಥ ಸ್ಟೇಟ್ಮೆಂಟನ್ನು ನೋಡ್ತೀವಲ್ಲ, ಅಂಥ ಜಾತಕಗಳನ್ನು ನೋಡಿ ಅಂದರೆ ಅವರ ಆಯ್ಕೆ ಏನಿತ್ತು, ಅವ್ರು ಏನು ವರ್ಕ್ ಮಾಡ್ತಿದ್ರು ಅಥವಾ ಅವ್ರ ಲೈಫ್ ಸ್ಟೈಲು, ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡೋದು? ನೋಡಿದ್ದೀನಿ. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಆರ್ಟಿಸ್ಟ್ ಇರ್ತಾರೆ, ಅವರು ಈಗ ಸೆಲೆಬ್ರಿಟಿ ತಗೊಳ್ಳಿ, ಧನುಷ್ ಅವರು, ಡಾಲಿ ಧನಂಜಯ ಅವರು, ಸಾರಿ ಅವರು ತಗೊಳ್ಳಿ, ಅವ್ರು ಇಂಜಿನಿಯರಿಂಗೇ ಮಾಡಿದ್ದು, ಬಟ್ ಅವ್ರು ಈ ಕಡೆ ಬಂದಿದ್ದಾರೆ. ಸೊ ಈ ರೀತಿ ಏನು ಆರ್ಟಿಸ್ಟ್ಗಳು ಇರ್ತಾರೆ, ಅವ್ರ ಜಾತಕದಲ್ಲಿ ಒಂದು ಶುಕ್ರ ಚೆನ್ನಾಗಿದ್ದಾಗ ಖಂಡಿತವಾಗಿ ಅವ್ರಿಗೆ ಆರ್ಟ್ ಕಡೆ ಪುಲ್ ಮಾಡ್ತದೆ. ಸೊ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಅನ್ನೋದು ಒಂದು ಪದವಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಇಂಜಿನಿಯರ್ ಮಾಡಿದವರು ಮ್ಯಾಕ್ಸಿಮಮ್ ಜನ ಬೇರೆ ಕಡೆನೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಜಾತಕ ನೋಡಿದಾಗ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಆ ಕಡೆ ಹೋಗ್ತಾರೆ. ಸೊ ಇದೇ ಅವ್ರಿಗೆ ಪರ್ಮನೆಂಟ್ ಅಲ್ಲ ಅಂತ ಹೇಳ್ಬೋದು. ಮತ್ತೆ ಎಷ್ಟೋ ಜನ ಇಂಜಿನಿಯರ್ಸ್ ಇರ್ತಾರೆ, ಅವರು ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಕೂಡ ನಮ್ಮ ಕಡೆ ಬಂದು ಸಲಹೆನ ಕೇಳ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಒಂದು ಮಾತನ್ನು ಹೇಳುತ್ತೆ, ಈಗ ಮನುಷ್ಯ ಅಂತ ಸಂದರ್ಭದಲ್ಲಿ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ, ಫಿನಾನ್ಷಿಯಲಿ ಜೊತೆಗೆ ಸ್ಪಿರಿಚುಲಿ ಫಿಟ್ ಆಗಿದ್ರೆ ಅವನ್ನ ಪರ್ಫೆಕ್ಟ್ ಆರೋಗ್ಯವಂತ ಅಂತ ಕರಿಬಹುದು ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ಲಾಸ್ಟ್ ಪಾಯಿಂಟ್ ಏನಿದೆ ಅದು ಸ್ಪಿರಿಚುಲಿನೇ ಇದೆ. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಗೊತ್ತು ಈ ಆಧ್ಯಾತ್ಮಿಕ ಶಕ್ತಿ ಅನ್ನೋದು, ಆಧ್ಯಾತ್ಮಿಕ ವಿಚಾರ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಖಂಡಿತವಾಗಿ. ಯಾಕಂತಂದ್ರೆ ಸ್ಪಿರಿಚುಯಾಲಿಟಿ ಅನ್ನೋದಂತ ಏನು ಹೇಳ್ತೀವಿ ನೀವು ವರ್ಡ್, ಅದು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಆಮೇಲೆ ಒಂದು ಫೇತ್ ಅನ್ನೋದು ಕೊಡ್ತದೆ. ಈಗ ನೋಡಿ, ಇವತ್ತು ನಾವಿದ್ದೀವಿ, ಇವತ್ತು ಇದನ್ನ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇದನ್ನ ಓದ್ತಾ ಇದ್ದೀನಿ, ಇದರಿಂದ ನನಗೇನೋ ಒಂದು ಫಲ ಸಿಗ್ಬೇಕಂತಂದ್ರೆ ನನ್ನಲ್ಲೂ ಆ ಫಲ ಸಿಗುತ್ತೆ ಅನ್ನೋ ಒಂದು ಫೇತ್ ಕೂಡ ಇರಬೇಕಾಗುತ್ತೆ. ಆ ಫೇತ್ ಇದ್ದಾಗ ನನ್ನ ಪ್ರಯತ್ನ ಅಷ್ಟೇ ಸಾಕಾಗಲ್ಲ, ಇಲ್ಲಿ ನನ್ಗೆ ಸ್ವಲ್ಪ ಅದೃಷ್ಟನೂ ಬೇಕು. ಈ ಅದೃಷ್ಟ ಆ ಭಗವಂತ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲ, ಅದೇ ಸ್ಪಿರಿಚುಯಾಲಿಟಿ ಮತ್ತು ಅದೇ ಫೇತ್. ಓಕೆ, ಬಹುತೇಕ ನಾವು ಆಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ವಿ, ಒಂದು 70% ಜನ ಪಾಶ್ಚಾತ್ಯ ಸಂಸ್ಕೃತಿಗೆ ಅವಕ್ಕೆಲ್ಲ ಒಳಗಾಗ್ತಿದ್ದಾರೆ ಅಂತ. ಬಟ್ ಪಾಶ್ಚಾತ್ಯರು ಕೂಡ ಈಗ ಸನಾತನದತ್ತ, ಭಾರತದತ್ತ ಮುಖ ಮಾಡ್ತಿದ್ದಾರೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ? ನೋಡಿ, ಮೊನ್ನೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಮೊನ್ನೆ ನೀವು ಇದು ನೋಡಿರ್ಬೋದು, IIT ಒಬ್ಬ ವ್ಯಕ್ತಿ ಈ ಕಡೆ ಬರ್ತಾ ಇದ್ರು ಕುಂಭಮೇಳದಲ್ಲಿ. ಲೈಫ್ ನ ಒಂದು ಅರ್ಥ ಅವರು IIT ಮಾಡಿದ್ರು, ಬಾಂಬೆಲಿ IIT ಮಾಡಿಕೊಂಡು ಉದ್ಯೋಗ ಮಾಡಿ, ಕೆನಡಾದಲ್ಲೂ ಕೂಡ ಒಳ್ಳೆ ಸಂಪಾದನೆ ಇದ್ರು ಕೂಡ ಆ ವ್ಯಕ್ತಿಗೆ ಲೈಫಲ್ಲಿ ಎಷ್ಟೋ ಮಾಡ್ತಾ ಹೋದ್ರು ಕೂಡ ಒಂದು ಲೈಫಿಂದ ಒಂದು ಅರ್ಥ ಸಿಗ್ಲಿಲ್ಲ. ಆ ಸಲುವಾಗಿ ಅವನು ಏನ್ ಮಾಡಿದ, ಒಂದು ಸ್ಪಿರಿಚುಯಾಲಿಟಿ ಕಡೆ ಹೋಗೋಣ, ಒಂದು ಜ್ಞಾನ ನಮಗೆ ಬರುತ್ತೆ ಅನ್ನೋ ಒಂದು ವಿಚಾರದಿಂದ ಆ ವ್ಯಕ್ತಿ ಬಂದ. ಅದೇ ರೀತಿ ಎಲ್ಲರ ಜೀವನದಲ್ಲೂ ಎಷ್ಟೋ ಕಷ್ಟಗಳು ಇರ್ತವೆ, ಎಷ್ಟೋ ಖುಷಿಯ ವಿಚಾರ ಇರ್ತದೆ, ಆದ್ರೂ ಕೂಡ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಪೀಸ್ ಆಫ್ ಮೈಂಡ್ ಅನ್ನೋದು ಇರೋದಿಲ್ಲ. ಆ ಟೈಮಲ್ಲಿ ಸ್ಪಿರಿಚುಯಾಲಿಟಿ ಬಂದಾಗ ಒಂದು ಆ ಭಗವಂತನಿಗೆ ಆರಾಧನೆ ಮಾಡೋದ್ರಿಂದ ಬರುವಂತ ಒಂದು ಶಕ್ತಿ, ಒಂದು ಸಮಾಧಾನ ಏನಿದೆ ಅದು ಇದರಲ್ಲಿ ಸಿಗ್ಲಿಲ್ಲ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾದಾಗ, ಓಕೆ ನಾನು ಸ್ಪಿರಿಚುವಲ್ ಆಗಿರ್ಬೇಕು ಅನ್ನೋ ಒಂದು ವಿಚಾರದಿಂದ ಜಸ್ಟ್ ವೆಸ್ಟರ್ನ್ ಅವರಲ್ಲ, ಜಸ್ಟ್ ಇಂಡಿಯನ್ಸ್ ಅಲ್ಲ, ಬೇರೆ ಕಲ್ಚರ್ ಅವರು ಕೂಡ ಈ ಕಡೆ ಸನಾತನ ಕಡೆ ಬರ್ತಾ ಇದ್ದಾರೆ. ರೈಟ್. ನಿಮ್ಮ ಬಳಿ ಬರುವಂತಹ ಜನಸಾಮಾನ್ಯರು ಅಂದರೆ ಕಷ್ಟ ಅಂತ ಬರ್ತಾರೆ, ಪರಿಹಾರ ಬೇಕು ಅಂತ ಬರ್ತಾರೆ, ಮಾರ್ಗದರ್ಶನ ಮಾಡಿ ಅಂತ ಬರ್ತಾರೆ, ಯಾವ ರೀತಿಯ ಜನ ಬರ್ತಾರೆ, ಅಂದರೆ ಯಾವ ರೀತಿಯ ಮಾರ್ಗದರ್ಶನವನ್ನು ನೀವು ಮಾಡ್ತೀರಿ ಅಂತ? ಈಗ ಮಾರ್ಗದರ್ಶನ ಅಂತಂದಾಗ ಪ್ರತಿಯೊಬ್ಬರು ಕೂಡ ಬರ್ತಾರೆ. ಮಕ್ಕಳ ಸಮಸ್ಯೆಯಿಂದ ಹಿಡಿದ್ಬಿಟ್ಟು, ವಿದ್ಯಾಭ್ಯಾಸ ಸಮಸ್ಯೆ ಇಟ್ಬಿಟ್ಟು, ಅಬ್ರಾಡ್ ಹೋಗುವಂಥದ್ದಾಗಲಿ, ಕರಿಯರ್ ಅನ್ನೋದಾಗಲಿ, ದಾಂಪತ್ಯ ವಿಚಾರದನ್ನೇ ಆಗಲಿ, ಎಲ್ಲದಕ್ಕೂ ಅವರು ಬರ್ತಾರೆ. ಸೊ ಹಿಂಗಾಗಿ ಇವರಿಗೆ ಅವರ ಒಂದು ಜಾತಕ ಪರಿಶೀಲನೆ ಮಾಡಿ, ಅವರ ಹಸ್ತ ಪರಿಶೀಲನೆ ಮಾಡಿ, ಮುಖಲಕ್ಷಣಗಳನ್ನ ನೋಡಿ, ಅವರ ಒಂದು ಯಾವ ಸಮಸ್ಯೆಗೆ ಅವರು ಹೋಗ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ, ಸ್ಪಿರಿಚುವಲ್ ಆಗಿ ಯಾವ ರೀತಿ ಅವ್ರನ್ನ ಗೈಡ್ ಮಾಡಬೇಕು, ಪೂಜೆ ಮುಖಾಂತರ ಮತ್ತು ಯಂತ್ರತಂತ್ರಗಳ ಮುಖಾಂತರ ಅವ್ರಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅದನ್ನ ತಿಳಿಸ್ಕೊಟ್ಟು ಅವರ ಜೊತೆಗೆ ಇದ್ಬಿಟ್ಟು ಅದನ್ನ ಸರಿ ಮಾಡಿಸ್ತೇವೆ. ರೈಟ್. ಕೆಲವೊಮ್ಮೆ ನಾನು ಆಗ್ಲೇ ಉಲ್ಲೇಖ ಮಾಡ್ತಿದ್ದ ಹಾಗೇನೆ ನೀವು ಹೇಳಿದ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸಿರ್ತಾರೆ, ಆದ್ರೂ ಕೂಡ ಏನೋ ಫಲ ಸಿಗ್ತಿಲ್ಲ ಅನ್ನೋದಾದ್ರೆ, ಅಥವಾ ಅಂದ್ಕೊಂಡ ಕೆಲಸ ಆಗ್ತಾ ಇಲ್ಲ ಅನ್ನೋದಾದ್ರೆ, ಪೂರ್ವ ಜನ್ಮದ ಕರ್ಮದ ಫಲವನ್ನೇನಾದ್ರೂ ಅನುಭವಿಸಿ ಈ ಥರದ್ದೇನಾದ್ರೂ ಘಟಿಸ್ತಾ ಇದೆ ಅಂತ ಅನ್ಕೋಬೋದಾ? ನೋಡಿ, ಈ ವಿಚಾರ ಬಹಳ ಚೆನ್ನಾಗಿ ನೀವು ಹೇಳಿದ್ರಿ. ಕೆಲವು ಜನಕ್ಕೆ ಏನಿರ್ತದೆ ಅಂತಂದ್ರೆ, ಇವತ್ತು ನಾ ಪರಿಹಾರ ಮಾಡಿದ್ದೀನಿ, ನಂಗೆ ನಾಳೆ ಕೆಲಸ ಆಗಬೇಕು ಅನ್ನೋ ಒಂದು ವಿಚಾರ ಇರ್ತದೆ. ಬಟ್ ಅದು ಅವತ್ತು ಮಾಡಿದ್ರಿ ಸರಿ, ಬಟ್ ಅದು ನಾಡ್ದು ಸಿಗ್ಬೇಕು. ಸೊ ಇಂಥ ವಿಚಾರದಲ್ಲಿ ಪೇಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಪರಿಹಾರ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಪರಿಹಾರ ಆಗಲ್ಲ ಅಂದ್ರೂ ಕೂಡ ಜೀವನ ಮುಂದೆ ಹೋಗ್ತಾ ಇರ್ತದೆ. ಇವತ್ತಿಲ್ಲ ನಾಳೆ ಪರಿಹಾರ ಆಗ್ಲೇಬೇಕದು, ಬಟ್ ಆಗತ್ತೆ. ಸೊ ಇಂಥ ವಿಚಾರದಲ್ಲಿ ಎಲ್ಲ ಪರಿಹಾರಗಳನ್ನು ಮಾಡಿದಾಗ, ಎದೆಗುಂದದೇ ಇದ್ದಾಗ ಖಂಡಿತವಾಗಿ ಪರಿಹಾರ ಸಿಗ್ತದೆ. ಓಕೆ.
ಜನಸಾಮಾನ್ಯರು ಅಂದಾಗ ಇವತ್ತು ನೀವು ಹೇಳ್ದಾಗೇ ಫಾಸ್ಟ್ ಯುಗ. ಈಗ ಅಂದ್ಕೊಂಡಿದ್ದು ಇನ್ನೊಂದು ಕ್ಷಣಕ್ಕೆ ಬೇಕು, ತಾಳ್ಮೆ ಅನ್ನೋದಿಲ್ಲ, ಮತ್ತು ಬೇರೆ ವಿಚಾರಗಳಿಗೆ ಬೇರೆ ಅಟ್ರಾಕ್ಟ್ ಆಗ್ತಿದ್ದಾರೆ. ತಂತ್ರಜ್ಞಾನ ಇವುಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಸನಾತನವನ್ನು, ನಮ್ಮ ಧಾರ್ಮಿಕತೆಯನ್ನು, ಆಚಾರ ವಿಚಾರವನ್ನು, ಸಂಪ್ರದಾಯವನ್ನು ಮರೀತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಖಂಡಿತವಾಗಿ ಯಂಗ್ ಜನ್ರೇಷನ್ ಇದು ಬಹಳ ಆಗ್ತದೆ. ಈಗ ಮನೆಯಲ್ಲಿ ಮನೆ ದೇವ್ರನ್ನ ನಾವು ಆರಾಧನೆ ಮಾಡ್ಕೊಂಡು ಬರ್ತೀವಿ. ಮನೆ ದೇವ್ರನ್ನ ಎಷ್ಟೋ ಜನ ಮಾತ್ರ ಕ್ಲೈಂಟ್ ಬರ್ತಾರೆ, ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಇರ್ತಾರೆ, ಅವರ ಮನೆ ದೇವ್ರನ್ನ ಅವ್ರು ಮರ್ತಿರ್ತಾರೆ. ಆ ಮನೆ ದೇವ್ರು ಯಾವ್ದಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಅಜ್ಜಿ ಮತ್ತು ತಾತ ಅವಾಗ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದರಿಂದ ಏನಾಗ್ತದೆ, ಕುಲದೋಷ ಆಗ್ತದೆ. ಕುಲದೋಷದಿಂದ ಅವರಲ್ಲಿ ಏನಾಗ್ತದೆ ಅಂತಂದ್ರೆ ಮನೆಯಲ್ಲಿ ಅಡಚಣೆಗಳು ಬರ್ತದೆ, ಆಮೇಲೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಮಕ್ಕಳಾಗ್ತಿರೋದಿಲ್ಲ, ಈ ರೀತಿ ಸಮಸ್ಯೆಗಳಾಗ್ತಾ ಹೋಗ್ತದೆ. ಹಂಗಾಗಿ ನಮ್ಮ ಹಿರಿಯರು ಏನು ಸಾಂಪ್ರದಾಯಗಳು ಮಾಡ್ಕೊಂಡು ಬಂದಿದ್ದಾರೆ ಅದು ನಮ್ಮ ಒಳ್ಳೇದಕ್ಕೆ. ವೆಸ್ಟರ್ನೈಸೇಷನ್ ಇರಲಿ, ನಿಮ್ಮ ಕೆಲಸ ಇರಲಿ, ಬ್ಯುಸಿ ಇರಿ, ಬಟ್ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರ ಇದನ್ನು ಮರಿಬಾರ್ದು. ಖಂಡಿತ. ಈ ದಿನಗಳಲ್ಲಿ ವಿಶೇಷವಾಗಿ ಹಲವು ಯುವಕರು ಭಾರತೀಯ ಈ ಸನಾತನ ಧರ್ಮದ ಕುರಿತಂತೆ, ನಿಮ್ಮಂತೆ ಈಗ ಜ್ಯೋತಿಷ್ಯದ ಕುರಿತಂತೆ ಇರ್ಬೋದು, ಅಥವಾ ಸ್ಪಿರಿಚುವಲ್ ವಿಚಾರಗಳನ್ನು, ಆಧ್ಯಾತ್ಮದ ವಿಚಾರಗಳನ್ನು, ಅಥವಾ ಭಗವದ್ಗೀತೆಯ ಸಾರವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಹಲವಾರು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಯುವ ಸಮೂಹ ಮಾಡ್ತಾ ಇದೆ. ಈಗ ನೀವು ಕೂಡ ಜ್ಯೋತಿಷ್ಯ ಅಂದರೆ ಅದೊಂದು ಜ್ಯೋತಿ, ಬೆಳಕು ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸಿದ್ರಿ. ಹಲವು ಯುವ ಸಮೂಹ ಈ ಸನಾತನದ ಬಗ್ಗೆ ಗಮನ ಹರಿಸ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ? ಸನಾತನದ ಬಗ್ಗೆ ಇಂಥ ವಿಚಾರ ನೋಡಿದಾಗ ಏನಂತಂದರೆ, ಮೊದಲನೇದಾಗಿ ಹೇಳಬೇಕಂತಂದರೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಎಲ್ಲ ಕಡೆನೂ ಅಷ್ಟು ಸ್ಪ್ರೆಡ್ ಆಗ್ತಾ ಇದೆ ಈಗ. ಹೌದು, ಆಗ್ತಾ ಇದೆ. ಯಾಕಂತಂದ್ರೆ ಎಷ್ಟು ಜನ ಈಗ ಕೆಲವು ದೇವಸ್ಥಾನ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ. ಈಗಿರುವಂತ ಸೋಷಿಯಲ್ ಮೀಡಿಯಾದಿಂದ ಇಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳೋದು ರೀಚ್ ಆಗ್ತಾ ಇದೆ. ಹಿಂಗಾಗಿ ಏನಾಗ್ತಾ ಇದೆ, ಇಲ್ಲಿ ಏನೇ ಆದ್ರೂ ಕೂಡ ಒಂದು ಪವಾಡ ಆದ್ರೂ ಕೂಡ ಜನರಿಗೆ ಜಲ್ದಿ ಸ್ಪ್ರೆಡ್ ಆಗುತ್ತೆ. ಮತ್ತು ಸನಾತನ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಸನಾತನ ಅಷ್ಟು ಪವರ್ಫುಲ್ ಆಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗೋದ್ರಿಂದ ಎಲ್ಲರೂ ಕೂಡ ಆ ಕಡೆ ಹೋಗ್ತಾ ಇದ್ದಾರೆ. ಓಕೆ, ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ನೀವು ಅಂತ? ಮುಂದಿನ ಗುರಿ ಅಂತ ಹೇಳಿದಾಗ ಇದನ್ನ ಸೇವೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಎಕ್ಸಾಕ್ಟ್ ಯಾವ ರೀತಿ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ನಿಮ್ಮ ಬಳಿ ಬರುವಂತಹ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ. ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೂಡ ಲಭ್ಯವಾಗಿರುತ್ತೆ. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಸಂಪರ್ಕ ಮಾಡಿದ್ರಿಂದಾಗಿ ನನ್ನ ಬದುಕಲ್ಲಿ ಈ ರೀತಿಯ ಬದಲಾವಣೆಗಳಾಯಿತು, ಈ ಥರದ ಉದಾಹರಣೆಗಳನ್ನು ಹಲವರು ಹೇಳಿರ್ತಾರೆ. ಯಾವುದಾದ್ರೂ ನೆನಪು ಮಾಡ್ಕೊಳ್ಬೋದಾ? ಖಂಡಿತವಾಗಿ. ನನ್ನ ಒಂದು ಇದರಲ್ಲಿ ಸರ್ಪದೋಷದಿಂದ ಒಂದು ಕುಟುಂಬ ಸಫರ್ ಆಗ್ತಾ ಇತ್ತು. ಓಕೆ. ಸೊ ಸರ್ಪದೋಷ ಒಂದು 5 ಜನರೇಷನಿಂದ ಸರ್ಪದೋಷದಿಂದ ಅವರು ಸಫರ್ ಆಗ್ತಾ ಇದ್ರು. ಅವ್ರಿಗದು ಗೊತ್ತಿಲ್ಲ. ಯಾಕಂತಂದ್ರೆ ಅವರು ನಮ್ಮ ಧರ್ಮದವ್ರಲ್ಲ, ಅವರು ಕ್ರಿಶ್ಚಿಯನ್. ಅಂದ್ರೆ ಬೇರೆ ಧರ್ಮದವರು ನಿಮ್ಮ ಬಳಿ ಹೌದು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಕೆಲವು ಟೈಮ್ ನನ್ನ ಹತ್ರ ಒಬ್ಬರ USA ಒಬ್ರು, ಜಪಾನೀಸ್ ಒಬ್ರು ಕೂಡ ಕನ್ಸಲ್ಟ್ ಮಾಡಿದ್ರು. ಸೊ ಹಂಗಾಗಿ ಸನಾತನಿಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಒಬ್ರ ಕಲ್ಚರ್ ಬಗ್ಗೆ ಇನ್ನೊಬ್ರು ಕಲ್ಚರ್ ಇದ್ದಾರೆ, ಮತ್ತೆ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮಿಕ ಮನೋಭಾವದಿಂದ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ನಂಬಿಕೆ ಎಲ್ಲರಲ್ಲೂ ಬರ್ತಾ ಇದೆ. ಸೊ ಈ ರೀತಿ ಬಂದಾಗ ಸೊ ಮನೆಯಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಗಳು ಆಗೋದು, ಮತ್ತು ಏನಂತಂದರೆ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ಗಳು ಆಗ್ತಾ ಇರಲಿಲ್ಲ, ಎಷ್ಟೇ ಹಣ ಇದ್ರೂ ಕೂಡ. ಆ ಟೈಮಲ್ಲಿ ಬಂದಾಗ ನಾನೇ ಕುಂತು ಸರ್ಪಶಾಂತಿ ಪರಿಹಾರನ ಮಾಡಿಕೊಟ್ಟಿದ್ದೆ. ಈಗ ಎಲ್ಲಾನು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಅದು 5 ಜನರೇಷನ್ನಿಂದ ಬಂದಿದ್ದು, ಮತ್ತು ಕ್ರಿಶ್ಚಿಯನ್ ಧರ್ಮದವರಲ್ಲ, ಅವ್ರಿಗೂ ಕೂಡ ಒಂದು ಸಹಾಯ ಸಿಕ್ತೆ ಅನ್ನೋದನ್ನೇ ಒಂದು ಅವಾಗ ನಂಗೆ ಅದು ಬಹಳ ಖುಷಿ ಕೊಡುವಂಥ ವಿಚಾರ. ಓಕೆ, ಈಗ ನಾವು ಅಂದರೆ ಹಿಂದೂ ಸಮುದಾಯ ಅಂದಾಗ ಸಹಜವಾಗಿ ನಕ್ಷತ್ರಗಳನ್ನು ನಂಬ್ತೀವಿ, ರಾಶಿ ನಂಬ್ತೀವಿ, ಅಥವಾ ಯೋಗಗಳನ್ನು ನಂಬ್ತೀವಿ, ಅದೃಷ್ಟಗಳನ್ನು ನಂಬ್ತೀವಿ, ಈ ರೇಖೆಗಳನ್ನು ನಂಬ್ತೀವಿ. ಬಟ್ ಬೇರೆ ಧರ್ಮದವರು ಅಂದರೆ ಅವ್ರದ್ದು ಅಂದರೆ ಏನಾದ್ರು ಈಗ ಒಂದು ಡೇಟ್ ಆಫ್ ಬರ್ತ್ ಟೈಮು ಕೊಡುವಂಥದ್ದು ಯಾವ ಥರ ಪ್ರಕ್ರಿಯೆಯಿಂದ ಅವರ 5 ಜನರೇಷನಿಂದ ಅವ್ರು ಸಫರ್ ಆಗಿದ್ರು ಅನ್ನೋದನ್ನ ನೀವು ರಿಯಲೈಸೇಷನ್ ಮಾಡ್ಕೊಂಡ್ರಿ ಅಂತ? ಯಾಕಂತಂದ್ರೆ ಈಗ ಜಾತಕ ಅಂತ ನೋಡಿದಾಗ ಪಿತೃ ಕಡೆಯಿಂದ ಕರ್ಮಗಳನ್ನು ತೋರಿಸ್ತಾ ಇತ್ತು. ಸೊ ಪೇರೆಂಟ್ಸ್ ಜಾತಕ ನೋಡಿದೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಜಾತಕ ನೋಡಿದೆ, ಆಮೇಲೆ ಅಷ್ಟಮಂಗಳ ಪ್ರಶ್ನೆವಾಣಿ ಇಂಥ ಮತ್ತು ಕವಡೆ ಪ್ರಶ್ನೆ ಇದನ್ನೆಲ್ಲ ಹಾಕಿ ನೋಡಿದಾಗ ಇದು ಬಂದಾಗ ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿದಾದ್ಮೇಲೆ ಅವ್ರೇನು ಪರಿಹಾರ ಆದ್ಮೇಲೆ ಅವ್ರ ಬೆಟರ್ಮೆಂಟ್ ನೋಡಿದ್ರಲ್ಲ, ಅದು ಆಕ್ಚುಲಿ ನನಗೂ ಕೂಡ ಅದು ಇನ್ನೂ ರಿಯಲೈಸೇಷನ್ ಇನ್ನೂ ಒಳ್ಳೇದು ಅಂತ ಹೇಳಿ. ರೈಟ್. ಇಂಥ ಹಲವಾರು ಸಮಸ್ಯೆಗಳನ್ನು ನೀವು ಬಗೆಹರಿಸಿರ್ತೀರಿ.
ಆ ಸ್ಯಾಟಿಸ್ಫ್ಯಾಕ್ಷನ್, ಆತ್ಮತೃಪ್ತಿ ಹೇಗಿದೆ ಅಂತ ಹೇಳಿ, ಹೌದು ಈ ವಿದ್ಯೆಯನ್ನು ನಾನು ಕಲ್ತಿದ್ರಿಂದಾಗಿ 4 ಜನ ತನ್ನ ಹತ್ರ ಬಂದು ನಿಮ್ಮಿಂದ ಪರಿಹಾರವನ್ನು ಕಂಡ್ಕೊಂಡಾಗ ಒಂದು ಮನಸ್ಸಿಗೊಂದು ಆನಂದ ಆಗುತ್ತೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಈಗ ಎಲ್ಲ ಕರಿಯರಲ್ಲೂ ಕೂಡ ಈಗ ಒಬ್ರಿಗೆ ಪ್ರಮೋಷನ್ ಆದ್ರೆ ಯಾವ ರೀತಿ ಖುಷಿ ಇರುತ್ತೆ, ಒಬ್ಬರಿಗೆ ತುಂಬಾ ವರ್ಷದಿಂದ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ, ಆ ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಯಾವ ರೀತಿ ಖುಷಿ ಆಗುತ್ತೆ. ಅದೇ ರೀತಿ ನಾವೇನಾದ್ರೂ ಒಬ್ಬರ ಬಗ್ಗೆ ಪ್ರೆಡಿಕ್ಷನ್ ಕೊಟ್ಟಾಗ, ಏನಾದ್ರೂ ಒಬ್ಬರ ಬಗ್ಗೆ ಪೂಜೆನ ಮಾಡಿಕೊಟ್ಟಾಗ, ಪರಿಹಾರಗಳನ್ನ ಹೇಳಿದಾಗ, ಆ ಪರಿಹಾರನವ್ರು ಫಾಲೋ ಮಾಡಿಕೊಂಡು ಒಂದು ಖುಷಿಯ ವಿಚಾರ ಹೇಳಿದಾಗ ನಮಗೂ ಕೂಡ ಅಷ್ಟೇ ಆನಂದ ಆಗುತ್ತೆ. ಖಂಡಿತವಾಗ್ಲು. ಮುಂದಿನ ದಿನಗಳಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದ ಕುರಿತಂತೆ ಇನ್ನೂ ಅಧ್ಯಯನ ಅಂತ ಏನಾದರೂ ಇರುತ್ತಾ, ಅಥವಾ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡುಗೆಗಳನ್ನ ಈ ಮೂಲಕ ಕೊಡಬಹುದು ಅಂತ ಅನ್ಕೊಂಡು? ಖಂಡಿತವಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂತ ಬಂದ್ಬಿಟ್ಲೆ ಹೋರ ಅಂತ ಬರ್ತದೆ, ಸಂಹಿತ ಅಂತ ಬರ್ತದೆ, ಮತ್ತು ಸಿದ್ಧಾಂತ ಅಂತ ಬರ್ತದೆ. ಈ ಸಿದ್ಧಾಂತ ಮತ್ತು ಹೋರ ನನ್ನ ಸೆಕ್ಷನ್ ಆಗಿದೆ. ಸಂಹಿತಾ ಬಗ್ಗೆ ನಾನು ರಿಸರ್ಚ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ಇನ್ನೂ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನಿದ್ದೀನಿ. ಓಕೆ ಓಕೆ ರೈಟ್. ಮುಂದಿನ ದಿನಗಳಲ್ಲಿ ಈ ಜ್ಯೋತಿಷ್ಯ ಅನ್ನುವಂಥದ್ದನ್ನು 4 ಜನಕ್ಕೆ ತಿಳಿಸ್ಕೊಡುವಂಥ ನಿಟ್ಟಿನಲ್ಲಿ, ಅಥವಾ ಜ್ಯೋತಿಷ್ಯವನ್ನು ಕಲಿಯುವಂಥವ್ರು ಕೂಡ ಬಹಳಷ್ಟು ಜನ ಆಸಕ್ತರಿದ್ದಾರೆ, ಅವ್ರಿಗೆ ನೀವು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಹೇಗೆ? ಅದು ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇರುವಂಥ ಒಂದು ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮಗೆ ಬರುವಂಥ ಕ್ಲೈಂಟ್ಸ್ಗಳು ಆಗಲಿ, ನಮ್ಮ ಹತ್ರ ಏನು ಜನ ಬರ್ತಾರೆ ಅವ್ರಿಗೆ ಆ ಸಜೆಷನಲ್ಲೇ ನಮ್ಮ ಟೈಮ್ ಹೋಗ್ತಾ ಇದೆ, ಆಮೇಲೆ ಅವ್ರ ವಿದ್ಯಾಭ್ಯಾಸದಲ್ಲಿ ಟೈಮ್ ಹೋಗ್ತಾ ಇದೆ. ಬಟ್ ನನ್ನ ವಿಚಾರ ಏನಂತಂದರೆ ಜರ್ನಲ್ಸ್ಗಳನ್ನು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡೋದು, ಈ ವಿಚಾರದಲ್ಲಿ ನಾನಿದ್ದೇನೆ. ರೈಟ್. ಈಗ ಬಹಳಷ್ಟು ಜನ ಸಮಸ್ಯೆಲಿರ್ತಾರೆ, ಅವ್ರು ನಿಮ್ಮ ಹತ್ರ ಬರ್ತಾರೆ, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ, ಅಂದರೆ ಒಂದು ವಿಚಾರವನ್ನು ಹೇಳ್ತಾರೆ. ಬೇರೆಯವರ ಸಮಸ್ಯೆಯನ್ನು ಆಲಿಸೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಪರಿಹಾರವನ್ನು ಕೊಡೋದು ಕೂಡ ಅಷ್ಟು ಸುಲಭವಲ್ಲ. ಆಂತರಿಕವಾಗಿ ಆ ವ್ಯಕ್ತಿ ಪರಿಹಾರ ಸೂಚಿಸೋರು ಕೂಡ ಒಂದು ಸಾಧನೆಯನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಹಲವಾರು ಉದಾಹರಣೆಗಳು, ಆ ಒಂದು ತಪಶಕ್ತಿ, ಆ ಧ್ಯಾನದ ಶಕ್ತಿ, ಅದನ್ನು ಸಿದ್ಧಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಈಗ ಯೋಗ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಧ್ಯಾನ ಶಕ್ತಿ, ಖಂಡಿತವಾಗಿ ಇದಕ್ಕೆ ನಾವು ವಾಕ್ಸಿದ್ಧಿ ಅಂತ ಹೇಳ್ತೀವಿ. ವಾಕ್ಸಿದ್ಧಿ ಅಂತಂದ್ರೆ ಒಬ್ಬರನ್ನ ನಾವೇನು ಸಲಹೆ ಕೊಡ್ತೀವಿ. ಈಗ ನಮ್ಮ ತಂದೆಯವರು ನನಗೆ ಸ್ವಲ್ಪ ಗುವಾಹಟಿಗೆ ಕಳಿಸಿದ್ರು, ಕಾಮಕ್ಕೆ. ಅಲ್ಲಿ ಕೆಲವು ನಮ್ಮ ತಾಂತ್ರಿಕ ಗುರುಗಳನ್ನು ಕೂಡ ಅವ್ರು ಭೇಟಿ ಮಾಡಿಸಿದ್ರು, ಆಮೇಲೆ ಕೇಳಕ್ಕೂ ಕೂಡ ನನಗೆ ಕಳಿಸಿದ್ರು. ಇಂಥಲ್ಲಿ ನಾನು ಹೋದಾಗ ಅವ್ರ ಜೊತೆಗಿದ್ದು ಕೆಲವು ಧ್ಯಾನ, ಸನ್ನಿಧಿ, ಪೂಜಾ ಪುನಸ್ಕಾರ ಪದ್ಧತಿಗಳನ್ನು ಕಲ್ಕೊಂಡು ಆ ಶಕ್ತಿ ನನ್ನಲ್ಲಿ ಪ್ರೇರಣೆ ಮಾಡಿಕೊಂಡೆ. ಹೀಗಾಗಿ ಅದು ನನಗೆ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಒಬ್ರಿಗೆ ಪ್ರೆಡಿಕ್ಷನ್ ಕೊಟ್ಟು ನಾನು ಮಾಡುವಂಥ ಸಮಾಧಾನ, ನಾನು ಮಾಡುವಂಥ ಪೂಜೆ ಎಷ್ಟು ಪ್ರತಿಫಲಿಸುತ್ತೆ. ಸೊ ನನಗೆ ಅವಾಗ ಅನಿಸುತ್ತೆ ನಾನು ಮಾಡಿದ್ದು ಇಲ್ಲಿ ಇವತ್ತು ಅವ್ರ ಜೀವನದಲ್ಲಿ ಸಾರ್ಥಕ ಆಗ್ತಾ ಇದೆ ಅಂತ ಹೇಳಿ. ಖಂಡಿತ. ಭರತ ಭೂಮಿಯಲ್ಲಿ ನೀವು ಹುಟ್ಟಿರೋದಕ್ಕೆ ಎಷ್ಟು ಪುಣ್ಯ ಅಂತ ನಿಮ್ಗಂತ ಅನ್ಸುತ್ತೆ? ಖಂಡಿತವಾಗಿ. ಯಾಕಂತಂದ್ರೆ ಇಲ್ಲಿ ಎಲ್ಲನೂ ಕೂಡ ಇದೆ, ನಾವು ಕಾಣ್ಕೊಳ್ಳಲ್ಲ ಅಷ್ಟೇ. ಸಮಾಧಾನ ಇದೆ, ಪೀಸ್ ಇದೆ. ಈಗ ಹೆಂಗಾಗಿದೆ ಅಂತಂದ್ರೆ, ಕೆಲವು ಜನ ಥಾಟ್ ಏನಿರ್ತದೆ, ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಇಲ್ಲಿ ಜಾಬ್ ಅಪರ್ಚುನಿಟಿ ಇಲ್ಲ, ಸ್ಯಾಲ್ರಿ ಇಲ್ಲ ಅಂತೇಳಿ ವಿದೇಶಕ್ಕೆ ಹೋಗ್ತಾರೆ. ನಾವು ಅನ್ಕೊಳ್ತೀವಿ ಮನೆ ಕಟ್ಟೋದು, ದುಡ್ಡು ಮಾಡೋದು ಇದೇ ಜೀವನ ಅಂತ. ಆ್ಯಕ್ಚುಲಿ ಅದಕ್ಕಿಂತ ಜೀವನ ತುಂಬ ದೊಡ್ಡದಿದೆ. ಯಾಕಂದರೆ ಓವರ್ ಆಲ್ ವೆಲ್ ಬೀಯಿಂಗ್ ಇಂಪಾರ್ಟೆಂಟ್ ಆಗ್ತದೆ. ನಮ್ಮಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅವ್ರ ಸಮಸ್ಯೆಗಳು ಬೇರೆ ಇರ್ತವೆ. ಬಡ ಜನನೂ ಬರ್ತಾರೆ, ಅವ್ರ ಸಮಸ್ಯೆಗಳು ಬೇರೆ ಇರ್ತದೆ. ಬಡ ಜನರದ್ದು ಜೀವನ ಸಾಗಿಸೋದು ಕಷ್ಟ ಇರುತ್ತೆ. ಶ್ರೀಮಂತರದ್ದು ಬಂದಾಗ ಅವ್ರ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಮಕ್ಕಳ ಜೀವನದಲ್ಲಿ ಏನೋ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇರ್ತದೆ. ಅದನ್ನ ಪ್ರಯತ್ನ ಮಟ್ಟರು ಕೂಡ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳಕ್ ಅವ್ರಿಗೆ ಆಗ್ತಾ ಇರಲ್ಲ. ಸೊ ಹಂಗಾಗಿ ಒಬ್ಬ ಶ್ರೀಮಂತನಿಂದ ಬಡವ್ರ ಮಟ್ಟ ಅಬ್ಸರ್ವ್ ಮಾಡಿದಾಗ ಜೀವನ ಅಂದ್ರೆ ಏನನ್ನೋದು ಒಂದು ಕ್ಲಿಯರ್ ಆಗಿ ಅರ್ಥ ಜ್ಯೋತಿಷದಿಂದ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ. ಜ್ಯೋತಿಷಿ ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ಖಂಡಿತವಾಗ್ಲೂ ಬಂತು. ಏನಂದರೆ, ಹಲವು ಪ್ರಿಡಿಕ್ಷನ್ಸ್ನ ನೋಡಿದಾಗ, ಗುರುಗಳು ಪ್ರಿಡಿಕ್ಟ್ ಮಾಡಬೇಕಾದ್ರೆ ನಾನು ಯಾಕೆ ಜ್ಯೋತಿಷ್ಯ ಕಲಿಬಾರ್ದು ಅನ್ನುವಂಥ ಭಾವನೆ ಹಲವರಲ್ಲಿ ಬಂದಿರುತ್ತೆ. ಸೊ ಇದನ್ನು ಅದರ ಒಂದು ಯಾರೋ ಗುರುಗಳಲ್ಲಿ ಕಲಿಯುವ ಜೊತೆಗೆ ಯೂನಿವರ್ಸಿಟಿಗಳಲ್ಲೂ ಕೂಡ ಅಧ್ಯಯನ ಮಾಡ್ಬೋದು, ಅದಕ್ಕೆ ಅವಕಾಶಗಳಿದೆಯಾ? ಹೌದು ಹೌದು. ಭಾರತೀಯ ವಿದ್ಯಾಭವನ ಅಂತ ಹೇಳಿ ಮುಂಬೈಯಲ್ಲಿ ಸಂಸ್ಥೆ ಇದೆ, ಅದು ಬೆಂಗಳೂರಲ್ಲೂ ಕೂಡ ಇದೆ. ಇಲ್ಲಿ ವಿದ್ಯಾಭ್ಯಾಸ ತಿಳ್ಕೊಳ್ಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ, ಯೂಶುವಲ್ ಆಗಿ ಪ್ರೈವೇಟ್ ಕ್ಲಾಸಸ್ ಕೂಡ ಇರ್ತದೆ. ನಾನು ಕೂಡ ಪ್ರೈವೇಟ್ ಕ್ಲಾಸಸ್ ಅಲ್ಲೇ ಕಲ್ತಿದ್ದು. ಯಾಕಂದ್ರೆ ನಾನಿದ್ದು ಹುಬ್ಳಿಯಲ್ಲಿ. ಸೊ ಹುಬ್ಳಿಲಿ ಗಣೇಶ ಹೆಗಡೆ ಅಂತ ನಮ್ಮ ಗುರುಗಳು, ಅವ್ರ ಹತ್ರ ನಾನು ಸಂಪೂರ್ಣ ಶಾಸ್ತ್ರನ ಕಳ್ಕೊಂಡಿದ್ದೆ. ಆಮೇಲೆ ತಂತ್ರ ಯಂತ್ರ ನಮ್ಮ ತಂದೆಯಿಂದ, ಆಮೇಲೆ ಮಹಾಪೂಜಾಗಳ ವಿಧಿ ನಾನು ಕೇರಳ ಮತ್ತು ಕಾಮಕ್ಕೆ ಹೋಗಿ ನಾನು ತಿಳ್ಕೊಂಡಿದ್ದೆ. ರೈಟ್. ಧರ್ಮ ಸೇವೆಯನ್ನ ಈ ಭೂಮಿಯಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಯಾಕೆ ಮಾಡಬೇಕು ಹೇಳಿ? ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಆಗುತ್ತೆ. ಯಾಕಂತಂದ್ರೆ ನಮ್ದೊಂದು ಇಂಡಿಯನ್ಸ್ ಅಂತ ಹೇಳಿದ್ರೆ ಒಂದು ಎಮೋಷನ್ಸ್ ಬಹಳ ಜಾಸ್ತಿ ಇರ್ತದೆ. ನಾವು ಪ್ರತಿಯೊಂದನ್ನು ಕೂಡ ಈಗ ಪ್ರಕೃತಿನ ನಮ್ಮ ಜೊತೆಗೆ ನಾವು ಜೋಡಣೆ ಮಾಡ್ಕೊಳ್ತೀವಿ. ಕರೆಕ್ಟ್, ನಿಜ. ಈಗ ನಾವು ಒಂದು ಹೊಲ ಅಂದರೆ ಒಂದು
ಭೂಮಿನ ಬಿತ್ತನೆ ಮಾಡೋ ಮುಂದೆ ಭೂಮಿ ಪೂಜೆನ ಮಾಡ್ತೀವಿ. ಈ ರೀತಿ ಯಾವ ಪದ್ಧತಿಯಲ್ಲಿ ಇರೋದಿಲ್ಲ. ಅಂದ್ರೆ ಹೌದೌದು, ಬೇರೆ ಭೂಮಿನ ಆರಾಧನೆ ಮಾಡ್ತೀವಿ, ಭೂತತ್ವನ ಆರಾಧನೆ ಮಾಡ್ತೀವಿ. ಆಮೇಲೆ ಒಂದು ಡ್ಯಾಮ್ ಅಲ್ಲಿ ನೀರು ಓಪನ್ ಮಾಡುವಾಗ ಡ್ಯಾಮ್ಗೆ ನಾವು ಪೂಜೆ ಮಾಡ್ತೀವಿ, ಅಂದ್ರೆ ಜಲಕ್ಕೂ ನಾವು ಪೂಜೆ ಮಾಡ್ತೀವಿ. ಹಂಗಾಗಿ ನಾವು ಪ್ರಕೃತಿನ ಪೂಜೆ ಮಾಡ್ತಾ ಬೆಳೆದಿದ್ದೀವಿ. ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಿಂಗಾಗಿ ನಾವು ಹುಟ್ಟಿರೋದೇ ಇಲ್ಲೇ. ಸೊ ಹಿಂಗಾಗಿ ನಮ್ಮ ಪ್ರಕೃತಿ ಜೊತೆಗೆ ನಾವು ಅಲೈನ್ ಆಗ್ಬೇಕಂದ್ರೆ ಪೂಜೆ ಪುನಸ್ಕಾರಗಳು, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಧರ್ಮ ಸೇವೆ ಅನ್ನೋದನ್ನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಈ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತಂದಿದೆ, 4 ಜನಕ್ಕೆ ಯಾವ ರೀತಿ ಬದಲಾವಣೆಯನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನಮಸ್ಕಾರ ಎಲ್ಲರೂ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ MB ಜೋಶಿಯವರು ಭಾಗಿಯಾಗಿದ್ದರು. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಮಾರ್ಗದರ್ಶನ ಮಾಡುವಂಥ ಒಂದು ಸರಳ ಮಾರ್ಗ. ಈ ಧರ್ಮ ಸೇವೆಯ ಮೂಲಕ ಹಲವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಅಂತ ಬಂದರೂ ಕೂಡ ಖಂಡಿತವಾಗ್ಲೂ ಆ ಮಾರ್ಗದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಈ ಧರ್ಮ ಸೇವೆ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅವರ ಮುಂದಿನ ಯೋಚನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.